ಬಿಗ್ ಬಾಸಲ್ಲೂ ಒಂದು ಹುಡುಗ ಒಂದು ಹುಡುಗಿ ಹೆಸರು ಕೇಳ್ತಾನೆ ಇರುತ್ತೆ. ಸೊ ಅದೇ ಥರ ನಿಮ್ಮ ಈ ಸಲನೂ ಕೂಡ ನಿಮ್ಮ ಹೆಸರು ಮತ್ತು ಭವ್ಯ ಗೌಡ ಅವ್ರ ಹೆಸರು ಕೇಳಿ ಬಂತು. ಸರ್ ಇದು ಹೆಂಗಾಗುತ್ತೆ ಅಂತಂದರೆ ಅಂದರೆ ಹೊರಗಡೆ ಜನಕ್ಕೆ ಬೇರೆ ಥರನೇ ಕಾಣಿಸುತ್ತೆ ಆ್ಯಂಡ್ ಒಳಗಡೆ ನಮ್ಮ ಕಂಫರ್ಟ್ ಝೋನ್ಗಳು ಸರ್ ಅದು. ನಮ್ಗೆ ಆ ಜೆಂಡರ್ ಡಿಫ್ರೆನ್ಸಸ್ಗಳಿರಲ್ಲ. ಒಂದು 4-5 ದಿನ ಅಷ್ಟೇ ಹುಡುಗ ಹುಡುಗಿ ಅನ್ನೋ ಫೀಲಿಂಗ್ಸ್ ಇರುತ್ತೆ. ಅದಾದಮೇಲೆ ಎಲ್ಲರೂ ಸೇಮೇ ಆಗೋಗ್ತೀವಿ. ಅಲ್ಲಿ ಅವರು ಉಳ್ಕೊಬೇಕು ಅಂತಿರುತ್ತೆ, ನಾವು ಉಳ್ಕೊಬೇಕು ಅಂತಿರುತ್ತೆ. ಈ ಸ್ಟ್ರಾಟಜಿಗಳಲ್ಲೂ ಯಾರೋ ಒಬ್ಬರು ನಿಮಗೆ ಕ್ಲೋಸ್ ಆಗ್ತಾರೆ, ನಿಮ್ಮ ಒಳ್ಳೇದನ್ನು ಬಯಸ್ತಾರೆ ಅಂತಂದರೆ ಅದು ಭವ್ಯ ಗೌಡ ಆಗಿದ್ರು. ರಂಜಿತ್ ಹೋದಾಗಲೂ ನಂಗೆ ಅದಕ್ಕೆ ಅಷ್ಟೊಂದು ದುಃಖ ಆಗಿದ್ದು. ಮಾನಸ ಇದ್ದಾಗ್ಲೂ ಅದನ್ನೇ ಹೇಳಿದ್ದು. ಯಾರ್ಯಾರು ಆಚೆ ಕಡೆ ಹೋಗಿದ್ರು ಅವರೆಲ್ಲ ಒಳಗಡೆ ಬಂದಾಗ ಹಾರ್ಟ್ಗಳನ್ನ ಕೊಡ್ತಾರೆ ನನಗೆ. ಇಲ್ಲ ಈಸ್ ವೆರಿ ಗುಡ್ ಕಂಟೆಸ್ಟೆಂಟ್, ನಮಗೆಲ್ಲ ತುಂಬ ಹತ್ರವಾದ. ನಾನು ಅವ್ರ ಜೊತೆಗೂ ತುಂಬ ಕ್ಲೋಸ್ ಆಗಿದ್ದೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ರಂಜಿತ್ ಜೊತೆಗೆ 15 ಡೇಸ್ ಓಡಾಡ್ತಾ ಇದ್ದೆ. ಅವ್ರು ಹೋಗ್ಬೇಕಾದ್ರು ಅಷ್ಟೇ ಇತ್ತೆ. ಧರ್ಮಣ್ಣ ಹೋಗ್ಬೇಕಾದ್ರೆ ನಂಗೆ ಅದೇ ಕ್ಲೋಸ್ ರಿಲೇಷನ್ಶಿಪ್ ಇತ್ತು. ಅದಾದಮೇಲೆ ಭವ್ಯ ಗೌಡ ಅವ್ರ ಹೆಸರು ಕೇಳೋಕ್ಕೆ ಸ್ಟಾರ್ಟ್ ಆಗಿದ್ದು 10ನೇ ವಾರದಿಂದ ಮೇಲೆ. ಸೊ ನಂಗೆ 10ನೇ ವಾರದಿಂದ ಮೇಲೆ ಇವರೆಲ್ಲ ಹೋದ್ರಲ್ಲ, ನಂಗೆ ಭವ್ಯ ಅವರು ಅಲ್ಲಿವರೆಗೂ ನನಗೆ ಕ್ಲೋಸು ಆ ಸರ್ಕಲಲ್ಲಿ ಇದ್ದವರು. ಸೊ ನಾವಿಬ್ಬರೇ ಮಿಕ್ಕೊಂಡಿದ್ದು. ಸೊ ನಾವಿಬ್ಬರು ಆ ಜರ್ನಿಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಅನ್ನೋದನ್ನು ಬಿಟ್ಟರೆ ಇನ್ನೇನೋ ಪರ್ಸ್ನಲಾಗಿ ಏನೋ ಇತ್ತು, ನಥಿಂಗ್ ಎಲ್ಸ್. ಆ ಥರದ್ದು ನಿಮ್ಗೆ ಆ ಮನೇಲಿ ಆ ಫೀಲಿಂಗ್ಸೇ ಬರೋಲ್ಲ ನಿಮಗೆ. ಯಾಕಂದರೆ ನಾಳೆ ಏನಾಗುತ್ತೆ, ನಾಳೆ ಗೆಲ್ಲಬೇಕು. ಆ್ಯಂಡ್ ಇವರು ನಮ್ಮ ಜೊತೆಗಿದ್ದಾರೆ, ಇವರಿಂದ ಹೆಲ್ಪ್ ಏನು ತೊಗೋಬೋದು. ನಮ್ಗೆ ಅದೊಂದು ಕಂಫರ್ಟ್ ಝೋನ್ ಆಗಿತ್ತೆ ಹೊರತು ಇನ್ನೇನೂ ಇರಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಬಂದು ಫಸ್ಟ್ ಏನು ಮಾಡಿದ್ರಿ ಸರ್? ಬಿಗ್ ಬಾಸ್ ಮನೆಯಿಂದ ಬಂದಿದ ತಕ್ಷಣ ನನ್ನ ತಾಯಿನ ನೋಡಬೇಕಾಗಿತ್ತು. ತಾಯಿನ ನೋಡಿದೆ. ಆ್ಯಂಡ್ ಒಂದಷ್ಟು ನಾನೇನು ರೆಗ್ಯುಲರಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಂತೀವಿ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಿ ಬೆಂಗಳೂರಲ್ಲಿ ನಾನು ಏನು ಇಲ್ದಿದ್ದ ಟೈಮಲ್ಲಿ ನನಗೆ ಸಹಾಯ ಮಾಡಿದಂಥ ಫ್ರೆಂಡ್ಸ್ಗಳಾಗಿರ್ಬೋದು, ಅವ್ರು ಇದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಸೇರ್ಕೊಂಡು ಒಂದಷ್ಟು ಸೆಲೆಬ್ರೇಷನ್ ಮಾಡಿದೆ. ಒಂದಷ್ಟು ಕೇಕ್ ಕಟಿಂಗ್ಸ್ಗಳಿಲ್ಲ ಇತ್ತು. ಸರ್ ಯಾವಾಗಲೂ ಹೇಳ್ತೀವಿ, ನಮಗೆ ಇಡೀ ದೇಶ ಹೊಗಳ್ಬೋದು ನಾವೇನೇ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ, ನಮ್ಮ ಫ್ರೆಂಡ್ಸ್ ಹೊಗಳಲ್ಲ. ವೆನ್ ದೇ ಆರ್ ಸೆಲೆಬ್ರೇಟಿಂಗ್ ಇಟ್ ಲೈಕ್ ವಿ ಹ್ಯಾವ್ ಡನ್ ಸಮಥಿಂಗ್ ಅಂತ. ನನ್ನ ಫ್ರೆಂಡ್ಸ್ ಅದನ್ನೆಲ್ಲ ಕೂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ರು. ನೀನು ಚೆನ್ನಾಗಿ ಆಡಿದೆ ಬಾ ಮಚ್ಚ, ತಲೆ ಕೆಡ್ಸ್ಕೊಬೇಡ, ವಿ ಆರ್ ಪ್ರೌಡ್ ಆಫ್ ಯು ಅನ್ನೋದಿದೆಯಲ್ಲ. ಐ ವಾಂಟ್ ಸೋ ಮೆನಿ ಹಾರ್ಟ್ಸ್ ಅನ್ನೋದಕ್ಕಿಂತ ಐ ವಾಂಟ್ ಮೈ ಫ್ರೆಂಡ್ಸ್ ಅಗೇನ್. ಸೊ ಇನ್ನೊಂದಷ್ಟು ನಂಬಿಕೆ ಕೊಡ್ತು, ಇವನೇನೋ ಮಾಡ್ತಾನೆ ಮತ್ತೆ ಅಂತ. ನಂಗೆ ಆ ನಂಬಿಕೆ ತುಂಬ ಸ್ಟ್ರಾಂಗಾಗಿ ಸಿಕ್ತು ನೆನ್ನೆ ಬಂದಾಗ. ಆ್ಯಂಡ್ ಮನೆಗೆ ಬಂದಾಗ ಅಮ್ಮ ಆ್ಯಸ್ ಯೂಶುವಲ್ ಅವ್ರ ಪ್ರೀತಿ ಅವ್ರಿದು. ತಾಯಿಗೊಂದು ಸ್ವಲ್ಪ ಇತ್ತು ಕಪ್ ತಂದಿಲ್ಲ ಅಂತ, ಬಟ್ ಮಗ ತುಂಬ ಮನ್ಸುಗಳನ್ನ ಗೆದ್ದಿದ್ದಾನೆ ಅನ್ನೋದು ಅಮ್ಮಂಗಿತ್ತು. ದೇವ್ರ ಪೂಜೆ ಮಾಡಿ ಮತ್ತೆ ಅಗೇನ್ ಇಲ್ಲೊಂದಷ್ಟು ಜನ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನೆನ್ನೆ ನೈಟ್ ಅದೇ ಪ್ರೊಸೆಸ್ಸಲ್ಲಿದ್ದೆ. ವೆಯ್ಟ್ ಏನಾದ್ರು ಚೆಕ್ ಮಾಡಿದ್ರ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಮೇಲೆ ಎಷ್ಟು ಕಳೆದಿದ್ದೀರಾ ಇಲ್ಲ ಗೇನ್ ಆಗಿದ್ದೀರಾ? ಕಡಿಮೆ ಆಗಿದ್ದೀನಿ ಅಂತ ಗೊತ್ತಾಗ್ತದೆ, ಬಟ್ ಎಷ್ಟು ಕಡಿಮೆ ಆಗಿದ್ದೀನಿ ಅಂತ ಗೊತ್ತಿಲ್ಲ, ನೋಡಬೇಕು. ಬಟ್ ಫಿಟ್ ಅಂತೂ ಆಗಿದ್ದೀನಿ. ಅಲ್ಲಿ ಗೇಮ್ಗಳಾಡಿ, ಅಲ್ಲಿ ಪ್ಯೂರ್ ಡಯಟಲ್ಲಿದ್ದೆ. ಡಯಟೆಲ್ಲ ವರ್ಕ್ ಆಯಿತು. ಸೊ ತುಂಬ ಚೆನ್ನಾಗಾಯಿತು ಸರ್ ಇದೆಲ್ಲ. ಅಂದರೆ ಈಗ ಹೋಗಿ ಚೆಕ್ ಮಾಡಬೇಕು. ಒಬ್ಬೊಬ್ಬರೇ ನಿಮ್ಮ ಜೊತೆಲಿ ಆಟ ಆಡಿದಂಥ ಸ್ಪರ್ಧಿಗಳ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ನೀವು ಕೇಳ್ತಾ ಹೋಗ್ಬೇಕು. ಅಂದರೆ ನನಗೆ ಅಲ್ಲಿ ಎಲ್ಲರೂ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ಗಳಂತ ಅನಿಸಿದ್ರು. ನಂಗೆ ಅಲ್ಲೆಲ್ಲರೂ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸಿದ್ರು. ನೀವು ಹಂಗೆ ತೊಗೊಳೋದಾದರೆ ನನಗೆ ಜಗದೀಶ್ ಸರಿಂದನೇ ಒಳ್ಳೆ ಕಾಂಪಿಟೇಷನ್ ಇತ್ತು. ಜಗದೀಶ್ ಸರ್ ಇಸ್ ಲೈಕ್ ಅವ್ರು ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಸೊ ಆ ಥರ ಕಂಟೆಸ್ಟೆಂಟು. ಸೊ ಈ ಸ್ಟ್ರಾಂಗ್ ಆ್ಯಂಡ್ ರಂಜಿತ್ ಇಸ್ ಸ್ಟ್ರಾಂಗ್. ಅವ್ರವ್ರದ್ದೇ ಆದಂಥ ಮೈಂಡ್ಸೆಟ್ಗಳು ಎಲ್ಲರೂ ಸ್ಟ್ರಾಂಗ್ ಇದ್ರು ಸರ್. ಯಾರು ವೀಕ್ ಅನ್ನೋರು ಈ ಸತಿ ಇರಲಿಲ್ಲ. ಈ ಸತಿ ಏನಾದರೂ ನಾವು ಯಾರನ್ನೋ ಒಬ್ಬರನ್ನ ವೀಕ್ ಅಂದ್ಕೊಂಡಿದ್ರು, ನಾನು ಡಲ್ ಆಗಿ ಹೋಗ್ತಾ ಇದ್ದೆ. ಎಲ್ಲರೂ ಸ್ಟ್ರಾಂಗ್ ಆಗಿದ್ರು. ಅವ್ರವ್ರ ಆಟಗಳನ್ನ ಅವರೆಲ್ಲ ತುಂಬ ಚೆನ್ನಾಗಿ ಆಡಿದ್ರು. ಉಗ್ರಂ ಮಂಜು ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ತುಂಬ ಅಗ್ರೆಸಿವ್ ಆಗಿ ಆಟ ಆಡೋಕೆ ಹೋದ್ರೆ ಅದೇ ಅವ್ರಿಗೆಲ್ಲ ಮೈನಸ್ ಆಯ್ತಾ? ಹಂಗೆ ಹೇಳೋಕ್ಕಾಗಲ್ಲ ಸರ್. ಅಂದರೆ ಅವ್ರವ್ರದ್ದು ಆದಂಥ ಪ್ಲ್ಯಾನ್ಗಳಿರುತ್ತೆ. ಈಗ ಹೆಂಗಾಗುತ್ತೆ ಅಂದರೆ ಮಂಜಣ್ಣನ ನೋಡಿದಾಗ ಎಲ್ಲರೂ ಭಯಪಟ್ಟಿದ್ರು. ಅವ್ರಿಗಿದ್ದಂಥ ಎನರ್ಜಿ, ಅವ್ರಿಗಿದ್ದಂಥ ಸ್ಟ್ಯಾಟ್ಸು, ಅವ್ರಿಗಿದ್ದಂಥ ಕ್ಯಾಲ್ಕುಲೇಷನ್ಸ್ಗಳು, ಈಸ್ ಅಮೇಝಿಂಗ್. ಎಲ್ಲರೂ ಭಯಪಟ್ಟಿದ್ರು ಇನಿಷಿಯಲ್ ಟೈಮಲ್ಲಿ. ಆ್ಯಂಡ್ ಒಬ್ಬ ವ್ಯಕ್ತಿ ಕುಗ್ಗದಿದ್ದೇ ಇರುತ್ತೆ ಸರ್, ಅದು ಮಾಮೂಲಿ ಅದು. ಆ್ಯಂಡ್ ಈಸ್ ಬೀಂಗ್ ಅಮೇಝಿಂಗ್ ಇನ್ ಈಸ್ ಓನ್ ಜರ್ನಿ. ಏನು ಜನ ಫೈನಲಿಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರು, ದಟ್ಸ್ ಓಕೆ. ಅದಾಗಲಿಲ್ಲ. ಬಟ್ ಈವನ್ ಈ ಆಲ್ಸೋ ಒನ್ ಸೋ ಮೆನಿ ಹಾರ್ಟ್ಸ್. ಅದ್ರ ಬಗ್ಗೆ ಖುಷಿ ಇದೆ. ಆ್ಯಂಡ್ ಈಸ್ ಬೀಂಗ್ ಬ್ರದರ್ ಮೆಟೀರಿಯಲ್ ಟು ಮೀ. ಆ್ಯಂಡ್ ಯಾವಾಗಲೂ ಜಗಳ ಆಡ್ತಾ ಇದ್ವಿ, ಕಿತ್ತಾಡ್ತಾ ಇದ್ವಿ. ಬಟ್ ನಾನು ಅಣ್ಣ ಅನ್ನೋದನ್ನೆಲ್ಲೂ ಬಿಟ್ಕೊಟ್ಟಿರಲಿಲ್ಲ, ಅವ್ರ ತಮ್ಮ ಅನ್ನೋದನ್ನೆಲ್ಲೂ ಬಿಟ್ಕೊಟ್ಟಿರಲಿಲ್ಲ. ಜಗಳಗಳಿತ್ತು, ಹುಸಿ ಮುಂಚುಗಳು ಆಟದಲ್ಲಿ. ಆಟದಲ್ಲಿ ಅವೆಲ್ಲ ಇರಲೇಬೇಕು, ಇಲ್ಲ ಅಂತಂದರೆ ಅದು ಕಂಪ್ಲೀಷನ್ ಅನ್ಸೋದೇ ಇಲ್ಲ. ಬಟ್ ಅವರು ನಾನು ಅಣ್ಣ ಅನ್ನೋದಕ್ಕೋ ಇಲ್ಲ ಅವ್ರು ನನ್ನನ್ನು ತಮ್ಮ ಅಂತ ಅಂದ್ಕೊಂಡಿದ್ದಕ್ಕೋ ಎಲ್ಲೂ ಯಾರನ್ನೂ ಬಿಟ್ಕೊಟ್ಟಿರಲಿಲ್ಲ. ಅದ್ರ ಬಗ್ಗೆ ಖುಷಿ ಇದೆ.